ಓಂ ಹ್ರೀಂ ಭೈರವಿ ಕ್ಲೌಂ ಹ್ರೀಂ ಸ್ವಾಹ. ಓಂ ನಮೋ ಭಗವತೆ ರುದ್ರಾಯ ನಮಃ. ನಮಸ್ಕಾರ. ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡೋದಾದ್ರೆ ಬಹಳಷ್ಟು ವಿಚಾರಗಳಿದೆ. ಇದರಲ್ಲಿ ನಾನು ಜನಗಳಿಗೆ ಹೇಳುವಂತದ್ದು ಏನಂತಂದ್ರೆ, ಜ್ಯೋತಿಷದಲ್ಲಿ ಬಹಳ ಮೋಸ ನಡೀತಾ ಇದೆ. ಅದರಲ್ಲಿ ದೊಡ್ಡ ದೊಡ್ಡ ಪೂಜೆಗಳು, ಕಾಸ್ಟ್ಲಿ ಪೂಜೆಗಳು, ರುದ್ರಾಕ್ಷಗಳು, ಆಮೇಲೆ ಮಾಲೆಗಳು, ಆಮೇಲೆ ಬ್ರಾಸ್ಲೆಟ್ಗಳು, ಟ್ಯಾರೋಟ್ ಕಾರ್ಡು, ಆಮೇಲೆ ತುಂಬಾ ಹಾಸ್ಯಾಸ್ಪದವಾಗಿರುವಂತಹ ರೆಮಿಡೀಸ್ ಅಲ್ಲಿ ಬಂದು ನಿಮ್ಗೆ ನೋಡೋದಾದ್ರೆ ನಂಬರ್ ಬರೆದು ಅದನ್ನ ಸುಟ್ಟಾಕಿ ಅಂತ ಹೇಳೋದು ನ್ಯೂಮರಾಲಜಿಸ್ಟ್ಗಳು, ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳುವಂತ ನ್ಯೂಮರಾಲಜಿಸ್ಟ್ಗಳು, ಈ ನಂಬರ್ ಅಲ್ಲಿ ಇರತ್ತೆ ಅಂತ ಹೇಳುವಂತವ್ರು, ಈ ತರ ನಾನಾ ರೀತಿಯ ಜ್ಯೋತಿಷದ ಪದ್ಧತಿಗಳನ್ನು ನೋಡಿದಾಗ ಇವೆಲ್ಲ ಜ್ಯೋತಿಷ್ಯ ಅಲ್ಲ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಇರುವಂತಹ ಪರಿಹಾರಗಳನ್ನೇ ಫಾಲೋ ಮಾಡಬೇಕು. ಅದರಲ್ಲಿ ದಾನ ಮತ್ತು ಮಂತ್ರ ಜಪಗಳಿಗೆ ಬಹಳಷ್ಟು ಮಹತ್ವ ನೀಡಲಾಗಿದೆ. ಯಾಕೆಂದ್ರೆ ಮಂತ್ರಗಳಿಗಿರುವಂತಹ ವೈಬ್ರೇಷನ್ ಇಂದ ಮಾತ್ರ ಗ್ರಹಗಳ ಒಂದು ನೆಗೆಟಿವ್ ಎಫೆಕ್ಟ್ ನ ಕಡಿಮೆ ಮಾಡಬಹುದು ಅನ್ನೋ ಒಂದು ಕಾರಣಕ್ಕಾಗಿ. ಸೊ ಇದನ್ನ ಹೇಳದೆ ಯಾವ್ಯಾವ್ದೋ ಒಂದು ಹಾಸ್ಯಾಸ್ಪದವಾಗಿರುವಂತಹ, ಬಾಲಿಶವಾಗಿರುವಂತಹ, ತುಂಬಾ ಖರ್ಚು ಮಾಡುವಂತಹ ಪೂಜೆಗಳನ್ನ ಹೇಳ್ತಾ ಇದ್ದಾರೆ. ಸೊ ನಾನು ಇದ್ರ ಬಗ್ಗೆ ಜನಗಳಿಗೆ ಮಾಹಿತಿ ಕೊಡ್ಬೇಕು ಅನ್ನೋ ಕಾರಣಕ್ಕಾಗಿ ಈ ತರ ವಿಡಿಯೋಗಳನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಜ್ಯೋತಿಷ್ಯ ಏನ್ ಹೇಳುತ್ತೆ, ಪ್ರಾರಬ್ಧ ಸಂಚಿತ ಕ್ರಿಯಾಮಾನ ಕರ್ಮಗಳ, ಈಗ ಕರ್ಮಗಳೇ ನಮ್ಮ ಈ ಜೀವನಕ್ಕೆ ಕಾರಣವಾಗಿರುವಂತದ್ದು, ನಮ್ಮ ಜೀವನದಲ್ಲಿ ಹಲವಾರು ಘಟನೆಗಳಿಗೆ ಕಾರಣವಾಗಿರುವಂತದ್ದು. ಗ್ರಹಗಳು ಈ ಕರ್ಮಕ್ಕೆ ಅನುಸಾರವಾಗಿ ಫಲಗಳನ್ನು ಮಾತ್ರ ನೀಡ್ತವೆ. ಸೊ ನಮಗೆ ಇರುವಂತಹದ್ದೇನು ಜ್ಯೋತಿಷದಿಂದ, ಪತಂಜಲಿ ಮಹರ್ಷಿ, ಈಗ ಪತಂಜಲಿ ಯೋಗ ಸೂತ್ರವನ್ನು ನೋಡಿದ್ರೆ ಹೇಯಂ ದುಃಖಂ ಅನಾಗತಂ ಅಂತ, ಅಂದ್ರೆ ದುಃಖವನ್ನ ಕಡಿಮೆ ಮಾಡಿಕೊಳ್ಳುವುದಕ್ಕೆ ಉದ್ದೇಶ ಈ ಜ್ಯೋತಿಷಕ್ಕಿದೆ. ಇದರಲ್ಲಿ ಮುಖ್ಯವಾಗಿ ನಾವು ಒಂದು ಪರಿಹಾರಗಳನ್ನು ಮಾಡಿ ಆ ನೆಗೆಟಿವ್ ಎಫೆಕ್ಟ್ ನ ಕಡಿಮೆ ಮಾಡ್ಕೋಬಹುದು. ಅಂದ್ರೆ ಒಂದು ಮಳೆ ಬರುವಾಗ ನಾವು ಹೇಗೆ ಒಂದು ರೈನ್ ಕೋಟ್ ಹಾಕೊಂಡ್ರೆ ಮಳೆಯಿಂದ ರಕ್ಷಣೆ ನಮಗೆ ಸಿಗುತ್ತೋ, ಮಳೆಯನ್ನು ನಿಲ್ಸಕ್ ಸಾಧ್ಯ ಆಗಲ್ಲ, ಹಾಗೆ ಒಂದು ರಕ್ಷಣೆ. ಎರಡನೇದಾಗ ಬಂದು ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬಹುದು ಸತ್ಯವನ್ನ. ಮೂರನೇದಾಗ ಅದನ್ನ ಅವಾಯ್ಡ್ ಮಾಡ್ಬೋದು, ಅನವಶ್ಯಕ ಕರ್ಮವನ್ನ ಮಾಡೋದನ್ನ ತಪ್ಪಿಸ್ಬೋದು. ಹೀಗೆ ಜ್ಯೋತಿಷನ ಇಷ್ಟು ಪ್ರಯೋಜನಗಳಿವೆ. ಮ್ಯಾಜಿಕಲ್ ರೆಮಿಡಿ ಹಾಗೆ ಇಡೀ ಜೀವನವನ್ನು ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ. ಪ್ರೀ ಡೆಸ್ಟಿನೇಡ್ ಆಗಿ ಎಷ್ಟೋ ಘಟನೆಗಳು ಮುಂಚಿತವಾಗಿ ನಿರ್ಧಾರವಾಗಿರುತ್ತೆ. ಸೊ ಇದನ್ನ ತಿಳ್ಕೊಬೇಕೆ ಹೊರತು ಕೆಲವರು ಹಾಸ್ಯಾಸ್ಪದವಾಗಿ ನನ್ನ ಲಾಟರಿ ನಂಬರ್ ಹೇಳಿ, ಅಥವಾ ಜ್ಯೋತಿಷ ಆಗಿದ್ರೆ ನಿಮ್ ಜೀವನ ನಿಮಗೆ ಗೊತ್ತಿಲ್ಲ, ನೀವೇನ್ ಹೇಳ್ತೀರಾ ಅನ್ನುವಂಥದ್ದು ಏನೇನೋ ಮಾತಾಡ್ತಾರೆ. ಜ್ಯೋತಿಷಕ್ಕಿರೋ ಲಿಮಿಟೇಷನ್ ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ನಾವು ದಿನನಿತ್ಯ ಮಾಡೋದ ಎಲ್ಲಾ ಕೆಲಸಗಳು ಜ್ಯೋತಿಷದಲ್ಲಿ ನಿರ್ಧಾರಗಳ ಆಗಿರಲ್ಲ. ಮೇಜರ್ ಇವೆಂಟ್ಗಳನ್ನ ನಾವು ಪ್ರೆಡಿಕ್ಷನ್ಸ್ ಕೊಡ್ಬೋದು, ಅದು ಕೂಡ ಬರ್ತ್ ಟೈಮ್ ಕರೆಕ್ಟ್ ಆಗಿರ್ಬೇಕಾಗತ್ತೆ, ಅಥವಾ ಹಸ್ತ ಸಾಮುದ್ರಿಕೆ ಮೂಲಕವಾಗಿ ಕೂಡ ಹೇಳ್ಬೋದು. ಸೊ ಈ ಮೂಲಕವಾಗಿ ನೋಡೋದಾದ್ರೆ ಆ ಬಹಳ ಡೀಟೇಲ್ ಆಗಿ ಜಾತಕವನ್ನು ನೋಡಿ ಹೇಳ್ಬೇಕು. ಸೊ ಆ ನಿಟ್ಟಿನಲ್ಲಿ ನನ್ನ ಒಂದು ರಿಸರ್ಚ್ ನಡೀತಾ ಇದೆ. ಹಸ್ತ ಸಾಮುದ್ರಿಕೆ ಮತ್ತು ಜಾತಕ ಎರಡನ್ನು ಹೊಂದಾಣಿಕೆ ಮಾಡಿ ಹೇಳುವಂಥದ್ದು, ಇದು ಬಹಳ ಅಕ್ಯುರೇಟ್ ಪ್ರೆಡಿಕ್ಷನ್ಸ್ ಬರುತ್ತೆ. ನಮಸ್ಕಾರ. ಕನ್ಯಾ ರಾಶಿಗೆ ಸಂಬಂಧಪಟ್ಟಂತೆ ಈ ವಾರದ ಭವಿಷ್ಯವನ್ನ ಹೇಳೋದಾದ್ರೆ, ಕನ್ಯಾ ರಾಶಿಯಲ್ಲಿ ಕುಜಗ್ರಹ ಇರುವಂತದ್ದು ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳು ಉಂಟು ಮಾಡುತ್ತೆ. ಕುಜಗ್ರಹ ಯಾವುದು, ಕುಜದೋಷ ಅಂತ ನಾವೇನ್ ಹೇಳ್ತೀವಿ, ರಾಶಿಯಲ್ಲಿ ಕುಜ ಇರುವಂತದ್ದು ಖಂಡಿತವಾಗ್ಲೂ ಕೂಡ ಕೌಟುಂಬಿಕ ಕಲಹಗಳನ್ನು ಉಂಟು ಮಾಡುತ್ತೆ, ಮ್ಯಾರಿಟಲ್ ಲೈಫ್ ಡಿಸ್ಟರ್ಬೆನ್ಸ್ ಗಳನ್ನ ಕ್ರಿಯೇಟ್ ಮಾಡುತ್ತೆ. ಮನಸ್ಸಲ್ಲಿ ನೂರಾರು ತರದ ನೆಗೆಟಿವ್ ಆಲೋಚನೆಗಳು ಈ ರಾಶಿಯಲ್ಲಿರುವಂತಹ ದಂಪತಿಗಳಲ್ಲಿ ಕ್ರಿಯೇಟ್ ಆಗ್ಬೋದು. ಬಟ್ ಅದು ಶಾಶ್ವತವಾಗಿ ಏನಲ್ಲ, ಟೆಂಪ್ರವರಿ ಆಗಿ. ಇನ್ನು ಕುಜಗ್ರಹ ಇನ್ನು ಕೆಲವೇ ಜನಗಳಲ್ಲಿ ಸ್ಥಳ ಬದಲಾವಣೆ ಆಗುತ್ತೆ, ರಾಶಿ ಬದಲಾವಣೆ ಆಗೋದ್ರಿಂದ ಇದ್ರ ಬಗ್ಗೆ ಆಲೋಚನೆ ಮಾಡೋ ಅಗತ್ಯ ಇಲ್ಲ. ಬಟ್ ಯಾವುದೇ ಸಂದರ್ಭದಲ್ಲಿ ಕುಟುಂಬದಲ್ಲಿ ಕಲಹಗಳು ಉಂಟಾದಾಗ ಅದು ಗಂಡ ಹೆಂಡತಿ ಮಧ್ಯೆ ಯಾವ ಕಾರಣಕ್ಕೂ ಕೂಡ ಎಕ್ಸ್ಟ್ರೀಮ್ ಆಗಿರುವಂತ ಡಿಸಿಷನ್ಗಳನ್ನ ತಗೊಳ್ಬೇಡಿ. ಶನಿ ಗ್ರಹ ಕೂಡ ಸಪ್ತಮದಲ್ಲಿರೋದು ಖಂಡಿತವಾಗ್ಲೂ ಸಹ ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳನ್ನ ಉಂಟು ಮಾಡುವ ಸಾಧ್ಯತೆ ಇರುತ್ತೆ. ಇದನ್ನ ಸರಿ ಮಾಡ್ಕೋಬಹುದು, ಕಮ್ಯುನಿಕೇಶನ್ ಅಲ್ಲಿ ಬದಲಾವಣೆ ಮಾಡ್ಕೋಬಹುದು. ಯಾಕಂದ್ರೆ ಜ್ಯೋತಿಷ್ಯದ ಉದ್ದೇಶ ಏನು ಅಂತಂದ್ರೆ ನಮ್ಮ ಸಂತೋಷವನ್ನ ಹೆಚ್ಚು ಮಾಡ್ಕೊಳ್ಳೋದು, ದುಃಖವನ್ನ ಕಡಿಮೆ ಮಾಡ್ಕೊಳ್ಳೋದು. ಈ ಬಗೆಯಲ್ಲಿ ನಾವು ಫಸ್ಟೇ ಅದನ್ನ ನೋಡ್ತೀವಿ, ಇಶ್ಯೂ ಇದೆ ಅಂತೇಳಿ, ಅವಾಗ ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೋಬಹುದು. ನಾವು ಯಾವತ್ತೂ ಕೂಡ ಎಮೋಷನಲ್ ಆಗಿ ಹೋಗ್ಲೇಬಾರ್ದು. ಯಾವತ್ತೂ ಕೂಡ ಭವಿಷ್ಯದಲ್ಲಿ ಬರ್ತಿರುವಂತಹ ಘಟನೆಗಳನ್ನ ಮುಂಚೆನೆ ನಾವು ತಿಳ್ಕೊಳ್ಳೋದ್ರಿಂದ ನಮ್ಮ ಮನಸ್ಸನ್ನ ಕಂಟ್ರೋಲ್ ಖಂಡಿತ ಮಾಡ್ಕೋಬಹುದು. ಇದು ದಂಪತಿಗಳಿಗೆ. ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ಆ ವಿದ್ಯಾಭ್ಯಾಸದಲ್ಲಿ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿರುವಂತರು ಬಹಳ ಉತ್ತಮವಾಗಿರುವಂತಹ ಕಾಲಾವಕಾಶ. ವಿದ್ಯಾಭ್ಯಾಸದಲ್ಲಿ ಯಾವುದೇ ತೊಡಕುಗಳು ಉಂಟಾಗಲ್ಲ. ಇನ್ನ ಉದ್ಯೋಗ ಆಕಾಂಕ್ಷಿಗಳಿಗೆ ದಶಮ ಸ್ಥಾನದಲ್ಲಿ ಗುರುಗ್ರಹ ಬಂದಿರೋದ್ರಿಂದ ಈ ವಾರದಲ್ಲಿ ಬಹಳಷ್ಟು ಪಾಸಿಟಿವ್ ವಿಚಾರಗಳನ್ನ ನೋಡ್ತೀರಾ, ತಿಳ್ಕೊಳ್ತೀರಾ, ಹಾಗೇನೆ ಕೇಳುವಂತಹ ಅವಕಾಶಗಳು ಇರುತ್ತೆ. ಯಾಕೆಂತಂದ್ರೆ ಉದ್ಯೋಗದಲ್ಲಿ ಈಗ ಪ್ರಮೋಷನ್ ಟ್ರೈ ಮಾಡ್ತಿರ್ತಾರೆ, ಅಥವಾ ಹೊಸ ಉದ್ಯೋಗ ಟ್ರೈ ಮಾಡ್ತಿರ್ತಾರೆ. ಎಲ್ಲ ಬದಲಾವಣೆಗಳು ಈ ಒಂದು ಕನ್ಯಾ ರಾಶಿಯವರಿಗೆ ಉಂಟಾಗ್ತಾ ಇದೆ. ಜೊತೆಯಲ್ಲಿ ಲಾಭ ಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ಖಂಡಿತವಾಗ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಗಳಿಂದ ಲಾಭ, ತಾವು ಮಾಡಿಸಿರುವಂತ ಬಿಸ್ನೆಸ್ ಗಳಿಂದ ಲಾಭ. ಅದು ಸಣ್ಣ ಉದ್ದಿಮೆ ಆಗಿರ್ಲಿ, ದೊಡ್ಡ ಉದ್ದಿಮೆ ಆಗಿರ್ಲಿ, ಕನ್ಯಾ ರಾಶಿಯವರು ಯೂಶುವಲ್ ಆಗಿ ಬುದ್ಧಿವಂತರಾಗಿರ್ತಾರೆ,
ಬಹಳಷ್ಟು ಯೋಚನೆಗಳನ್ನ ಮಾಡ್ತಾರೆ. ಕ್ಯಾಲ್ಕುಲೇಟೆಡ್ ಥಿಂಕಿಂಗ್ ಇರುತ್ತೆ. ಇಲ್ಲಿ ಬುಧ ಗ್ರಹ ಎಕ್ಸಾಲ್ಟ್ ಅಂದ್ರೆ ಉಚ್ಚ ಸ್ಥಾಯಿಗೆ ಹೋಗುವಂತಹ ಒಂದು ಸ್ಥಾನ ಇದು. ಇಲ್ಲಿ ಈ ರಾಶಿಲಿ ಹುಟ್ಟಿದಂತವ್ರು ಖಂಡಿತವಾಗಲೂ ಸಹ ಬಹಳ ದೊಡ್ಡ ಮಟ್ಟದ ಅಭಿವೃದ್ಧಿಯನ್ನ, ಸಕ್ಸಸ್ನ ಈ ವಾರದಲ್ಲಿ ನೋಡುವಂತಹ ಅವಕಾಶ ಇದೆ ಅಂತ ಹೇಳ್ಬೋದು. ನಮಸ್ಕಾರ.